ಮೇಡಮ್ 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 ಯಾಕೆ ಹಂಗೆ ಬಂದ್ಬಿಟ್ರಿ? ಯಜಮಾನ್ ಹೇಳಿದ್ರೆ ತಪ್ಪೇನಿದೆ? ಏನ್ ಸುಬ್ಬು ನೀನು ಹೀಗೆ ಹೇಳ್ತಿದ್ಯಾ? ಎಲೆಕ್ಷನ್ ಅಲ್ಲಿ ನಿಲ್ಲೋದೇನ್ ತಮಾಷೆನಾ? ಅದನ್ನ ನಾನು ಹೇಳ್ತಾ ಇರೋದು ಮೇಡಮ್. ಈಗ ಯಜಮಾನ್ರು ಮತ್ತೆ ನಂದಿನಿ ಅಮ್ಮರು ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ ಅದು ತಮಾಷೆ ಆಗಿರುತ್ತಾ? ಇಲ್ಲ ಮೇಡಮ್, ಅದರಿಂದ ಒಂದು ದೊಡ್ಡ ಯೋಚನೆ ಇರುತ್ತೆ. ನನಗೆ ಅವ್ರ ಮೇಲೆ ನಂಬಿಕೆ ಇದೆಯಪ್ಪ. ಅದಿರ್ಲಿ ಸುಬ್ಬು, ಆದ್ರೆ ನಾನು ಎಲೆಕ್ಷನ್ ಅಲ್ಲಿ ನಿಂತ್ರು ಗೆಲ್ಲಕ್ಕಾದ್ರೂ ಆಗತ್ತಾ? ಮೇಡಮ್, ಸೋಲೋದು ಗೆಲ್ಲೋದು ಮುಂದಿನ ಮಾತು. ನಿಮಗೆ ಒಳ್ಳೆ ಗುಣ ಇದೆ, ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಛಲ ಇದೆ, ದೇವರ ಆಶೀರ್ವಾದ ಇದೆ ಮೇಡಮ್. ನಿಮಗೆ ಮನೆಯವ್ರ ಬೆಂಬಲ ಇದೆ, ದೊಡ್ಡ ಮನೆ ಕುಡಿ ಅನ್ನೋ ಹೆಸರಿದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದಲ್ಲಿ ಮೊದಲನೇ ಸಲ ನಿಮ್ಮ ತಂದೆ ತಾಯಿ ಸೇರಿಕೊಂಡು ನಿಮ್ಮ ಬಗ್ಗೆ ಒಂದು ನಿರ್ಧಾರ ತೊಗೊಂಡಿದ್ದಾರೆ. ಅದನ್ನು ತಳ್ಳಿ ಹಾಕಬೇಡಿ ಮೇಡಮ್. ಆದ್ರೆ ನಾನು ಇಷ್ಟು ದೊಡ್ಡ ಜವಾಬ್ದಾರಿನ ನಿಭಾಯಿಸೋದಕ್ಕಾದ್ರೂ ಆಗುತ್ತಾ? ಅಯ್ಯೋ, ಆಗುತ್ತೆ ಮೇಡಮ್. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ವಲ್ಲ, ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಂಡಿಲ್ವಲ್ಲ ಮೇಡಮ್. ನೀವು ಎಂತೆಂಥ ಜವಾಬ್ದಾರಿಗಳನ್ನ ನಿಭಾಯಿಸಿದ್ದೀರಾ, ಇದು ನಿಮ್ಗೆ ಕಷ್ಟ ಆಗಲ್ಲ. ಅದು ಅಲ್ಲದೆ ಈಗ ಅದೃಷ್ಟನೂ ನಿಮ್ಮ ಕಡೆನೇ ಇದೆ. ಅದೃಷ್ಟನಾ? ಹಾಂ, ಈಗ ನೀವು ನನ್ನ ಪ್ರೀತಿಸ್ತಾ ಇದ್ರಿ, ಅದು ನಿಮಗೆ ಗೊತ್ತಿರಲಿಲ್ಲ ಅಲ್ವಾ? ಈಗ ನೀವು ನನ್ನ ಜೊತೆನೇ ಇದ್ದೀರಾ, ನನ್ನ ಜೊತೆನೇ ಬದುಕ್ತಾ ಇದ್ದೀರಾ. ಹಾಗೆ ನಿಮಗೆ ತಾಯಿ ಪ್ರೀತಿ ಸಿಗಬೇಕು ಅಂತ ಆಸೆ ಇತ್ತು, ತಂದೆ ಕಾಳಜಿ ಬೇಕು ಅಂತ ಆಸೆ ಇತ್ತು. ಈಗ ಅವ್ರು ನಿಮ್ಮ ಜೊತೆನೇ ಬದುಕ್ತಾ ಇದ್ದಾರಲ್ವಾ, ಇಬ್ಬರು ಸೇರಿ ಬದುಕ್ತಾ ಇದ್ದಾರಲ್ವಾ. ಈಗ ಅದ್ರ ಜೊತೆಗೆ ಅವರಿಬ್ಬರೇ ಸೇರಿಕೊಂಡು ನಿಮ್ಮ ರಾಜಕೀಯದ ಬದುಕಿನ ಬಗ್ಗೆ ನಿರ್ಧಾರ ತಗೋತಾ ಇದ್ದಾರೆ. ಇದರಿಂದ ಏನು ಗೊತ್ತಾಗುತ್ತೆ ಹೇಳಿ? ಏನ್ ಗೊತ್ತಾಗುತ್ತೆ? ಜೀವನ ಅನ್ನೋದು ಅಂದ್ಕೊಂಡ ಹಾಗೆ ನಡೆಯೋದಲ್ಲ. ದೇವರ ಆಶೀರ್ವಾದ ಹೊಂದಿದ್ರೆ ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಿಗುತ್ತೆ. ಈಗ ನೀವು ರಾಜಕೀಯಕ್ಕೆ ಬರಬೇಕು ಅಂತಲೇ ಏನೂ ಅಂದ್ಕೊಂಡಿರಲಿಲ್ಲ. ನನಗನ್ನಿಸ್ತಾ ಇದೆ ಯಜಮಾನರು ಮತ್ತು ನಂದಿನಿ ಅವರು ತೊಗೊಂಡಿರೋ ಡಿಸಿಷನಿಂದ ಮುಂದೆ ಒಂದಿನ ರಾಜಕೀಯದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳಿತೀರಾ ಅಂತ. ಬನ್ನಿ ಮೇಡಮ್, ಸೈನ್ ಮಾಡಿ. ನಿಮ್ಮ ಅಪ್ಪನಿಗೆ ತಲೆ ಕೆಟ್ಟಿದ್ಯಾ? ರಾಜಕೀಯ ಅನ್ನೋದು ಮಕ್ಕಳಾಟ ಅಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿದೆ ಅವನ ಎಲೆಕ್ಷನಲ್ಲಿ ನಿಂತರೆ ಖಂಡಿತ ಸೋಲ್ತಾನೆ ಅಂತ. ನನ್ನ ಮುಂದೆ ನಿಂತು ಗೆಲ್ಲೋದಕ್ಕೆ ಧೈರ್ಯ ಇಲ್ಲ ಅಂತ ನಿನ್ನನ್ನು ಮುಂದೆ ಇಟ್ಕೊಂಡು ಆಟ ಆಡ್ತಿದ್ದಾನೆ. ನೀನು ಗೆಲ್ಲೋದಿರಲಿ, ನಾನೇ ನಿನ್ನನ್ನು ಹೊಸ್ಕಾಗ್ತೇನೆ. ವಿಜಯಾಂಬಿಕಾ, ಅಪ್ಪ ಯಾಕೆ ಗೊತ್ತಾ ನನ್ನನ್ನ ಎಲೆಕ್ಷನ್ ಅಲ್ಲಿ ನಿಂತ್ಕೊ ಅಂತ ಹೇಳಿದ್ದು? ಆಫ್ಟರ್ ಆಲ್ ಒಂದು ಗುಳ್ಳೆ ನರಿನ ಎದುರಿಸೋದಕ್ಕೆ ಸಿಂಹನೇ ಬರ್ಬೇಕಾಗಿಲ್ಲ. ಧೈರ್ಯ ಇರೋ ಚಿರತೆ ಇದ್ರೂ ಸಾಕು, ಸಿಕ್ತಾಕ್ಬಿಡುತ್ತೆ. ನಿನ್ನಂತವಳನ್ನ ಸೋಲ್ಸೋದಕ್ಕೆ ನಮ್ಮಪ್ಪ ಯಾಕೆ ಎಲೆಕ್ಷನ್ಗೆ ನಿಂತ್ಕೋಬೇಕು? ನಿನ್ನನ್ನ ಬೆಚ್ಚಿ ಬೀಳ್ಸೋದಕ್ಕೆ ಭೂಕಂಪನೇ ಬರ್ಬೇಕಾಗಿಲ್ಲ. ಈ ಶ್ರಾವಣಿ ಗುಡುಗು ಸದ್ದು ಕೇಳಿದ್ರೇನೆ ನೀನ್ ನಡ್ಗ ಹೋಗ್ತೀಯ. ನಡಿ ಸುಬ್ಬು, ನಾನು ಎಲೆಕ್ಷನ್ಗೆ ನಿಲ್ತೀನಿ. ಒಂದ್ ಮಾತು ಬರ್ತಿಟ್ಕೊ, ನೀನ್ ಸೋಲೋದು ನನ್ನಿಂದ. ಏನು ಯೋಚನೆ ಮಾಡ್ದೆಮ್ಮ? ನಾನು ಎಲೆಕ್ಷನಲ್ಲಿ ನಿಲ್ತೀನಿ.